ಸ್ನೇಹಿತರೆಲ್ಲರಿಗೂ ನಮಸ್ಕಾರ. ಇವತ್ತು 36 ಸೈಜಿಂದು ಕಟೋರಿ ಬ್ಲೌಸ್ ಯಾವ ರೀತಿ ಕಟ್ ಮಾಡೋಂತ ನೋಡೋಣ ಫ್ರೆಂಡ್ಸ್. ಬನ್ನಿ ಫ್ರೆಂಡ್ಸ್. ನೋಡಿ, ಮೆಜರ್ಮೆಂಟ್ ಬಂದು ಚೆಸ್ಟು 36 ಇದೆ, ಲೆಂತು 14 ಇಂಚಿದೆ, ವೇಸ್ಟು 30 ಇಂಚಿದೆ, ಶೋಲ್ಡ್ರು 11 ಇದೆ, ಆರ್ಮೋಲು 6 ಇಂಚಿದೆ, ಹಾಗೆ ನೆಕ್ಕು 6 ಇಂಚು ಫ್ರಂಟು, ಬ್ಯಾಕು 9 ಇಂಚಿದೆ. ನೋಡಿ ಫ್ರೆಂಡ್ಸ್, 2 ಪೀಸ್ ತಗೊಂಡಿದ್ದೀನಿ ನಾನು. ಫ್ರಂಟು ಬ್ಯಾಕು ಎರಡನ್ನೂ ಒಂದೇ ಸಾರಿ ಕಟ್ ಮಾಡೋದ್ರಿಂದ 2 ಪೀಸ್ ತಗೊಂಡಿದ್ದೀನಿ ನಾನು. ನೋಡಿ ಫ್ರೆಂಡ್ಸ್, ಇದು 14 ಇಂಚು ಲೆಂತ್ ಇದೆ. 14ಕ್ಕೆ ನಾವು 1.5 ಇಂಚ್ ಆ್ಯಡ್ ಮಾಡಬೇಕು. ಇದು ಫ್ರಂಟಿಗೆ, ಬೆಂಟಿಗೆ ಎರಡಕ್ಕೂ ಬಂತು. ನೋಡಿ, 14ಕ್ಕೆ 1.5 ಇಂಚ್ ಆ್ಯಡ್ ಮಾಡೋದ್ರಿಂದ 15.5 ಆಗುತ್ತೆ. 15.5ಗೆ ಒಂದು ಮಾರ್ಕಿಂಗ್ ಮಾಡ್ಕೊಳ್ಳೋಣ. 15.5ಗೆ ಒಂದು ಲೈನ್ ಹಾಕೊಳ್ಳೋಣ ಫ್ರೆಂಡ್ಸ್. ಇದಕ್ಕೆ ನೋಡಿ ಫ್ರೆಂಡ್ಸ್, ಶೋಲ್ಡ್ರ್ 11 ಇದೆ, 11 ಅರ್ಧ 5.5 ಆಗುತ್ತೆ. 5.5ಗೆ ಒಂದು ಮಾರ್ಕಿಂಗ್ ಮಾಡ್ಕೊಳ್ಳೋಣ. ಫ್ರೆಂಡ್ಸ್, 5.5ಗೆ ಒಂದು ಮಾರ್ಕಿಂಗು, ಹಾಗೆ ಕೆಳಗಡೆನೂ 5.5ಗೆ ಒಂದು ಮಾರ್ಕಿಂಗ್ ಮಾಡ್ಕೊಳ್ಳೋಣ ಸೀದಾ ಲೈನ್ಗೆ. ಆರ್ಮೋಲು ಫ್ರೆಂಡ್ಸ್ 6 ಇಂಚ್ ಆರ್ಮೋಲ್ ಇಡ್ತಿದ್ದೀನಿ ನಾನು. ನೋಡಿ ಫ್ರೆಂಡ್ಸ್, ಇದು ಆರ್ಮೋಲು ಸ್ಟ್ರೈಟ್ ಲೈನ್ ಹಾಕೋಣ ಒಂದು. ಫ್ರೆಂಡ್ಸ್, ಇವಾಗ ಚೆಸ್ಟ್ ಬಂದು 36 ಇದೆ. 36 4 ಭಾಗ ಮಾಡಿದರೆ 9 ಇಂಚ್ ಬರುತ್ತೆ. ನೋಡಿ, 9ಕ್ಕೆ ಒಂದು ಮಾರ್ಕಿಂಗು, ಹಾಗೆ ಸ್ಟಿಚಿಂಗ್ ಮಾರ್ಜಿನ್ 2 ಇಂಚ್ ಬಿಡ್ತಾಯಿದ್ದೀನಿ ನಾನು. ನೋಡಿ, ಕೆಳಗಡೆ ಫ್ರೆಂಡ್ಸ್ ಇದು 30 ಸೈಜ್ ಇದೆ. 30 ಸೈಜು 4 ಭಾಗ ಮಾಡಿದರೆ 7.5 ಬರುತ್ತೆ. 7 ಫ್ರೆಂಡ್ಸ್ 7.5ಗೆ ಒಂದು ಮಾರ್ಕಿಂಗು, ಹಾಗೆ 1 ಇಂಚು ಟಕ್ಸಿಗೆ 8.5 ಆಗುತ್ತೆ. ಪ್ಲಸ್ 2 ಇಂಚ್ ಆ್ಯಡ್ ಮಾಡಬೇಕು ಎಕ್ಸ್ಟ್ರಾ. ನೋಡಿ, ನಾನು 2 ಇಂಚ್ ಆ್ಯಡ್ ಮಾಡಿದ್ದೀನಿ. ನೀವು 1.5 ಇಂಚು ನೀವು ಎಷ್ಟು ಬೇಕಾದರೂ ಆ್ಯಡ್ ಮಾಡ್ಬೋದು. ನೋಡಿ, ಇದಕ್ಕೊಂದು ಲೈನ್ ಹಾಕೋಣ ಇವಾಗ. ಫ್ರೆಂಡ್ಸ್, ಇವಾಗ ನೆಕ್ಕು ನೋಡಿ, 2 ಕಾಲು ಇಡ್ತಾಯಿದ್ದೀನಿ ನಾನು. ನೆಕ್ ಕೊರಳಿನ ಅಗಲ, ಹಾಗೆ ಉದ್ದ ಬಂದು 6 ಇಂಚ್ ಇಡ್ತಾಯಿದ್ದೀನಿ ಫ್ರೆಂಡ್ಸ್ ನಾನು. ಹಾಗೆ ಕೆಳಗಡೆ ನೆಕ್ಕು ಅಗಲ 2.5 ಇಡ್ತಾಯಿದ್ದೀನಿ. ನೋಡಿ, ಮೇಲ್ಗಡೆ ನಾನು 2 ಕಾಲಿಟ್ಟೆ. ಹಾಗೆ ಫ್ರೆಂಡ್ಸ್, ಇದಕ್ಕೊಂದು ಶೇಪ್ ಮಾಡ್ಕೊಳ್ಳೋಣ ಫ್ರೆಂಡ್ಸ್. ಫ್ರೆಂಡ್ಸ್, ಆರ್ಮೋಲ್ ನೋಡಿ ಫ್ರೆಂಡ್ಸ್, ನೋಡಿ ನಾನು ಬ್ಯಾಕಿಗೆ 3/4 ಇಂಚು ಮಾರ್ಕ್ ಮಾಡ್ತಾಯಿದ್ದೀನಿ. ಫ್ರೆಂಡ್ಸ್, ನೋಡಿ ಇದು ಬ್ಯಾಕು, ಇದಕ್ಕೊಂದು ಶೇಪ್ ಮಾಡ್ಕೊಳ್ಳೋಣ. ಹಾಗೆ ಫ್ರಂಟಿಗೆ ಒಂದು ಶೇಪ್ ಮಾಡ್ಕೊಳ್ಳೋಣ ಫ್ರೆಂಡ್ಸ್. ಫ್ರೆಂಡ್ಸ್, ಇವಾಗ ಕಟೋರಿ ಶೇಪ್ ತಗೊಳ್ಳೋಣ. ನೋಡಿ, ನಾನು ಫ್ರಂಟ್ ಆರ್ಮೋಲಿಂದ 2 ಕಾಲಿಗೆ ಡೌನ್ ಮಾಡ್ತಾಯಿದ್ದೀನಿ. ಇಲ್ಲಿ ಫ್ರೆಂಡ್ಸ್ 5 ಇಂಚಿಗೆ ಒಂದು ಮಾರ್ಕಿಂಗ್ ಮಾಡ್ತಾಯಿದ್ದೀನಿ. ನೋಡಿ, 5 ಇಂಚಿಗಿದೆ. ಹಾಗೆ ಕೆಳಗಡೆಯಿಂದ 1 ಇಂಚ್ ಬರಬೇಕು. ಫ್ರೆಂಡ್ಸ್, ನೋಡಿ ಬೆಲ್ಟಿಗೆ ನಾನು 3.5 ಒಂದು ಮಾರ್ಕಿಂಗು, ಹಾಗೆ 2.5 ಒಂದು ಮಾರ್ಕಿಂಗು, ಕೆಳಗಡೆಯಿಂದ ಮಾಡ್ತಾಯಿದ್ದೀನಿ. ಹಾಗೆ ಸೈಡಲ್ಲಿ 2.5 ಒಂದು ಮಾರ್ಕಿಂಗು, ಹಾಗೆ 2.5 ಇಂಚಿಗೆ ಒಂದು ಸ್ಟ್ರೈಟ್ ಲೈನ್ ಹಾಕೋಣ ಫ್ರೆಂಡ್ಸ್ ಇದು ಬೆಲ್ಟಿಗೆ. ಫ್ರೆಂಡ್ಸ್, ಇವಾಗ ಬೆಲ್ಟು ನೋಡಿ, ಈ ಪ್ಲೇಸಿಂದ ಇಲ್ಲಿವರೆಗೂ 8 ಮುಕ್ಕಾಲಿದೆ. ಅದರ ಅರ್ಧಕ್ಕೆ 4 3 ಗೆರೆ ಬರುತ್ತೆ.
ಸೆಂಟ್ರಿಗೆ ನೋಡಿ ಈ ಸೇಪ್ ನಾವು ತಗೋಬೇಕು. ಬೆಲ್ಟಿಗೆ ಸೆಂಟ್ರಿಂದ ಮಾತ್ರ ಈ ಥರ ಕ್ರಾಸ್ ತಗೊಳ್ಳೋಣ. ಫ್ರೆಂಡ್ಸ್, ಇವಾಗ ಕಟೋರಿಗೆ ನಾವು ಕೆಳಗಡೆ ಮಾರ್ಕಿಂಗ್ ಮಾಡಬೇಕಲ್ಲ. 36 ಇಂಚು ಚೆಸ್ಟ್ ಇದೆ. ಚೆಸ್ಟನ್ನು 6ರಿಂದ ಭಾಗಿಸಿದಾಗ ನಮಗೆ 6 ಇಂಚೆ ಬರುತ್ತೆ. ಹಾಗಾಗಿ ನಾವು ಕಟೋರಿಗೆ 6 ಇಂಚ್ ಇಡ್ತಾಯಿದ್ದೀವಿ ಫ್ರೆಂಡ್ಸ್. ನಾವು ಚೆಸ್ಟನ್ನು 6ನೇ ಭಾಗ 6 ಭಾಗ ಮಾಡಿದರೆ ಒಂದು ಭಾಗ ಬರುತ್ತಲ್ಲ, ಒಂದು ಭಾಗವನ್ನೇ ನಾವು ಕಟೋರಿ ಮಾರ್ಕಿಂಗ್ ಇಡ್ತೀವಿ ಕೆಳಗಡೆಗೆ. ಹಾಗೆ ಫ್ರೆಂಡ್ಸ್, ಇದನ್ನ ಸೇಪ್ ತಗೊಳ್ಳೋಣ. ಫ್ರೆಂಡ್ಸ್, ಇವಾಗ ನೋಡಿ ರೆಡಿ ಆಯಿತು. ಇವಾಗ ಕಟ್ ಮಾಡೋಣ ಫ್ರೆಂಡ್ಸ್ ಇದನ್ನ. ಫ್ರೆಂಡ್ಸ್ ನೋಡಿ, ಇವಾಗ ಬೆಲ್ಟ್ ಕಟ್ ಮಾಡೋಣ. ಇವು 2 ಪೀಸ್ ಇದೆ. ನಾವು ಬ್ಯಾಕು ಫ್ರಂಟು 2 ಪೀಸ್ ಇದೆ. ಹಾಗಾಗಿ ಒಂದು ಪೀಸ್ ಮಾಡ್ಕೊತ ಇದ್ದೀನಿ ಅದನ್ನು ಸೆಂಟ್ರಿಗೆ. ಬ್ಯಾಕ್ ಪೀಸು ತೆಗೆದಿಡೋಣ ಫ್ರೆಂಡ್ಸ್ ಅದನ್ನ. ಫ್ರೆಂಡ್ಸ್ ನೋಡಿ, ನೆಕ್ಕು ಕಟ್ ಮಾಡ್ಕೊಳ್ಳೋಣ ಇವಾಗ. ಫ್ರೆಂಡ್ಸ್, ಇವಾಗ ನೋಡಿ ಕಟೋರಿ ಕಟ್ ಮಾಡೋಣ. ಇದು ಕಚ್ಚಾ ಕಟೋರಿ, ಇದು ರಿಯಲ್ ಕಟೋರಿ. ನಾವು ನೆಕ್ಸ್ಟ್ ಕಟ್ ಮಾಡೋಕೆ ಫ್ರೆಂಡ್ಸ್ ಅದನ್ನು ನೋಡಿ ಈ ಥರ ಆಯಿತು. ಇವಾಗ ಬ್ಯಾಕ್ ಕಟ್ ಮಾಡೋಣ ಫ್ರೆಂಡ್ಸ್. ಬ್ಯಾಕ್ ಯಾವ ರೀತಿ ಮಾರ್ಕಿಂಗ್ ಮಾಡೋದಂತ ನೋಡೋಣ. ಫ್ರೆಂಡ್ಸ್ ನೋಡಿ, 14 ಇಂಚು ಲೆಂತ್ ಇದೆ. ಇದನ್ನು ನಾವು 1.5 ಇಂಚ್ ಜಾಸ್ತಿ ಇದೆ ಇದು ಫ್ರಂಟಿಗೆ ಇಟ್ಕೊಂಡಾಗ. ಹಾಗಾಗಿ ನಾವು ಟೋಟಲ್ 15 ಇಂಚಿಗೆ ಮಾರ್ಕಿಂಗ್ ಮಾಡಬೇಕು. ಅರ್ಧ ಇಂಚು ಕಟ್ ಮಾಡ್ಬೇಕು ಫ್ರೆಂಡ್ಸ್. ಅದನ್ನ ಲೆಸ್ ಮಾಡಬೇಕು. ಯಾಕಂದರೆ ಫ್ರಂಟಿಗೆ ಅರ್ಧ ಇಂಚ್ ಜಾಸ್ತಿ ಇಟ್ಕೊಂಡಿರ್ತೀವಿ. ಹಾಗಾಗಿ ಅದು ಅರ್ಧ ಇಂಚನ್ನ ಕಟ್ ಮಾಡಿಬಿಡ್ತೀನಿ. ನಮಗೆ ಮೇಲ್ಗಡೆ ಅರ್ಧ ಇಂಚ್ ಸ್ಟಿಚಿಂಗ್ ಮಾರ್ಜಿನ್, ಕೆಳಗಡೆ ಅರ್ಧ ಇಂಚ್ ಸ್ಟಿಚಿಂಗ್ ಮಾರ್ಜಿನ್ ಮಾತ್ರ ಉಳಿಯುತ್ತೆ ಇವಾಗ. ಆವಾಗ ಟೋಟಲ್ 14 ಇಂಚೆ ರೆಡಿ ಸಿಗುತ್ತೆ ನಮಗೆ. ಫ್ರೆಂಡ್ಸ್ ನೋಡಿ, ನೆಕ್ ಬಿಡ್ತು 2 ಕಾಲಿದೆ. ಹಾಗೆ ನಾನು ಬ್ಯಾಕ್ ನೆಕ್ಕು ಉದ್ದ 9.5 ಇಡ್ತಾಯಿದ್ದೀನಿ ಫ್ರೆಂಡ್ಸ್. ನಾನು ಆವಾಗಲೇ 9 ಅಂತ ಹೇಳಿದೆ ನಿಮಗೆ. ಫ್ರೆಂಡ್ಸ್, ಇದಕ್ಕೊಂದು ರೌಂಡ್ ಶೇಪ್ ಮಾಡ್ಕೊಳ್ಳೋಣ. ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಇದ್ದರೆ ದಯವಿಟ್ಟು ಒಂದು ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಇದೇ ಕಟಿಂಗಿದ್ದು ವಿಡಿಯೋ ಸ್ಟಿಚಿಂಗ್ ಮಾಡಿದ್ದು ನಾಳೆ ಹಾಕ್ತೀನಿ ಆ ವಿಡಿಯೋನ. ನಿಮಗೆ ಈ ಕಟಿಂಗಿಂದು ಆ ಸ್ಟಿಚಿಂಗಿಂದು ನಿಮಗೆ ಗೊತ್ತಾಗುತ್ತೆ, ಎರಡೂ ಒಂದೇ ಸಾರಿ ನೋಡಿದಾಗ. ನೋಡಿ ಫ್ರೆಂಡ್ಸ್, ಬ್ಯಾಕ್ ಡಾಚ್ ಹಿಡಿಯೋದು 8.5 4 ಕಾಲಿಗೆ ಒಂದು ಮಾರ್ಕಿಂಗ್ ಮಾಡ್ಕೋಬೇಕು ಸೆಂಟ್ರಿಗೆ. 1 ಇಂಚ್ ಟಕ್ಸಿಗೆ ಮಾರ್ಕಿಂಗು. ಹಾಗೆ 3.5 ಇಂಚು ಉದ್ದ ಕೊಡ್ತಿದ್ದೀನಿ ನಾನು ಟಕ್ಸು. ಫ್ರೆಂಡ್ಸ್ ನೋಡಿ, ಇವಾಗ ಕಟೋರಿ ಕಟ್ ಮಾಡೋಣ. ನೋಡಿ, ಇದು ಆ್ಯಸ್ ಇಟ್ ಈಸ್ ಏನಿದೆಯಲ್ಲ ಕಚ್ಚಾ, ಇದು ಅದೇ ಥರನೇ ಸೇಮ್ ಮಾರ್ಕಿಂಗ್ ಮಾಡ್ಕೊಳ್ಳೋಣ ಫಸ್ಟು ನಾವು. ಫ್ರೆಂಡ್ಸ್, ಅದನ್ನು ಬೇಡ ಆಗ್ಬಿಟ್ಟು ತೆಗೆದುಬಿಡೋಣ ಅಂತ. ಇದೇ ನಮಗೆ ಒರಿಜಿನಲ್ ಕಟೋರಿ. ನೋಡಿ ಫ್ರೆಂಡ್ಸ್, ಈ ಕಾಜಾಪಟ್ಟಿ ಉಕ್ಸ್ಪಟ್ಟಿ ಇಲ್ಲಿ ಬರುತ್ತೆ. ಇಲ್ಲಿಗೆ ನಾವು 1.25 ಇಂಚ್ ಕೊಡ್ತಾಯಿದ್ದೀನಿ ಫ್ರೆಂಡ್ಸ್. ನಾನು ಆಗಲ್ಲ ಜಾಸ್ತಿ. ಹಾಗೆ ಮೇಲ್ಗಡೆ ಅರ್ಧ ಇಂಚು ಸ್ಟಿಚಿಂಗ್ ಮಾರ್ಜಿನ್ ಬಿಡ್ತಾಯಿದ್ದೀನಿ
ನೋಡಿ 6 ಇಂಚಿದೆ ಇದು. ಈ ಕಡೆಗೂ ನಾವು 6 ಇಂಚೇ ಇಡಬೇಕು. ಹಾಗೆ ಫ್ರೆಂಡ್ಸ್ ಇದನ್ನ ಸ್ಟ್ರೈಟ್ ಲೈನ್ ಮಾಡಿ ಹಾಕೋಣ ಒಂದು. ಫ್ರೆಂಡ್ಸ್ ಈ ಕಡೆ ಸೈಡ್ ಬಂದು 1.25 ಇಂಚ್ ಇಡ್ತಿದ್ದೀನಿ ನಾನು. ಅರ್ಧ ಇಂಚು ಮೇಲ್ಗಡೆ ಸ್ಟಿಚಿಂಗ್ ಮಾರ್ಜಿನು, ಕೆಳಗಡೆ 1.25 ಇಂಚು. ನೋಡಿ ಇದಕ್ಕೊಂದು ಶೇಪ್ ಮಾಡೋಣ ಫ್ರೆಂಡ್ಸ್. ಇದಕ್ಕೆ ಫ್ರೆಂಡ್ಸ್ ಇವಾಗ ಕೆಳಗಡೆ ನಾವು ಮಾರ್ಕಿಂಗ್ ಮಾಡ್ಬೇಕಂದ್ರೆ ನೋಡಿ, ಈ ಕಟೋರಿ ಈ ಕಡೆಯಿಂದ ಭಾಗದಿಂದ ಆ ಕಡೆ ಭಾಗ ಎಷ್ಟಕ್ಕಿದೆಯೋ ನೋಡಿ 9:15 9:45ಗಿದೆ. ನಾವು ಸೆಂಟ್ರಿಗೆ ಒಂದು ಮಾರ್ಕಿಂಗ್ ಮಾಡ್ಕೋಬೇಕು ಇದರಲ್ಲಿ. ಏನಕ್ಕಪ್ಪ ಅಂದರೆ ಟಕ್ಸ್ ಇಡಲಿಕ್ಕೆ. ಹಾಗಾಗಿ ಕೆಳಗಡೆ ನೋಡಿ ಫ್ರೆಂಡ್ಸ್, ನಾನು 1.25 ಇಂಚ್ ಡೌನ್ ಮಾಡ್ತಾಯಿದ್ದೀನಿ, ಮೇಲ್ಗಡೆನೂ 1.25 ಇಂಚ್ ಡೌನ್ ಅಪ್ ಮಾಡ್ತಾಯಿದ್ದೀನಿ ಟಕ್ಸಿಗೆ. ಫ್ರೆಂಡ್ಸ್ ಈ ಸೆಂಟ್ರ್ ಲೈನಿಂದ ಆ ಸೈಡ್ ಲೈನಿಗೆ, ಈ ಕಡೆ ಸೈಡ್ ಲೈನಿಗೆ ಎರಡಕ್ಕೂ ಒಂದು ಲೈನ್ ಹಾಕೋಬೇಕು. ಫ್ರೆಂಡ್ಸ್ ಇದಕ್ಕೆ 2 ಇಂಚು ಟಕ್ಸ್ ಹಿಡಿಬೇಕು ನೋಡಿ. 2 ಇಂಚು ಅಂದರೆ ಟೋಟಲ್ 4 ಇಂಚ್ ಆಗಬೇಕು. ನೋಡಿ ಈ ಕಡೆಗೆ ನೋಡಿ ಫ್ರೆಂಡ್ಸ್, 2 ಇಂಚು ಆ ಕಡೆ ಈ ಕಡೆ 2 ಇಂಚು ಟಕ್ಸಿಗೆ ಮಾರ್ಕಿಂಗ್ ಮಾಡ್ಕೋಬೇಕು. ಇದು ಎಕ್ಸಾಕ್ಟಾಗಿ 2 ಇಂಚೇ ಮಾಡಬೇಕು ಫ್ರೆಂಡ್ಸ್ ನೀವು. ಇಲ್ಲ 2 ಎಲ್ಲ ಕಮ್ಮಿ ಟಕ್ಸ್ ಹಿಡಿದ್ರೆ ಬೆಲ್ಟಿಗೆ ಸಾಲ್ಟೇಜ್ ಬರುತ್ತೆ. ಫ್ರೆಂಡ್ಸ್ ಇವಾಗ ಕಟ್ ಮಾಡೋಣ. ಫ್ರೆಂಡ್ಸ್ ನೋಡಿ ಕಟೋರಿ ರೆಡಿ ಆಯ್ತು ಇವಾಗ. ಫ್ರೆಂಡ್ಸ್ ಇದು ಟಕ್ಸ್ ಮಾತ್ರ 2 ಇಂಚ್ ಕಂಪಲ್ಸರಿ ಹಿಡಿಲೇಬೇಕು. ಇಲ್ಲ ಅಂದರೆ ಕಮ್ಮಿ ಮಾಡಿದರೆ ನಿಮಗೆ ಬೆಲ್ಟಿಗೆ ಸಾಲ್ಟೇಜ್ ಬರುತ್ತೆ. ಫ್ರೆಂಡ್ಸ್ ಇದು ನಾಳೆ ಇದೇ ಬ್ಲೌಸಿಂದೆ ಸ್ಟಿಚಿಂಗ್ ವಿಡಿಯೋನ ಹಾಕ್ತೀನಿ ನೋಡಿ. ಫ್ರೆಂಡ್ಸ್ ಇವಾಗ ನೋಡಿ ಇದೇ ಬ್ಲೌಸು ಮೇನ್ ಕ್ಲಾತು. ಇದು ಲೈನಿಂಗ್ ತಗೊತಾ ಇದ್ದೆ ನಾನು. ಲೈನಿಂಗ್ ಮೇಲೆ ಇಟ್ಟು ಕಟ್ ಮಾಡಿಬಿಡೋಣ ಸೇಪ್ ಎಲ್ಲವನ್ನು. ಫ್ರೆಂಡ್ಸ್ ಇದು ನಾನು ಮಾರ್ಕಿಂಗ್ ಮಾಡ್ತಾಯಿದ್ದೀನಿ ನೋಡಿ. ಮಾರ್ಕರ್ ತಗೊಂಡು ಮಾರ್ಕಿಂಗ್ ಮಾಡಿ ಕಟ್ ಮಾಡ್ತೀನಿ ನಾನು. ಯಾಕಂದರೆ ಅದು ಬಟ್ಟೆಗೂ ಪೇಪರಿಗೂ ಜಾರುತ್ತೆ. ಹಾಗಾಗಿ ನಾನು ಮಾರ್ಕಿಂಗ್ ಮಾಡ್ಕೊಂಡೆ ಕಟ್ ಮಾಡ್ತೀನಿ. ಫ್ರೆಂಡ್ಸ್ ಕಟೋರಿ ಇದು ಒಂದು ಇಟ್ಕೊಳ್ಳೋಣ. ಇದು ನೋಡಿ ಕ್ರಾಸ್ ಬಟ್ಟೆಗೆ ಇಟ್ಕೋಬೇಕು. ಇದನ್ನು ಸ್ಟ್ರೈಟ್ ಬಟ್ಟೆ ತಗೋಬಾರ್ದು. ಲೈನಿಂಗ್ ಆದರೂ ಅಷ್ಟೇ, ಮೇನ್ ಕ್ಲಾತ್ ಆದರೂ ಅಷ್ಟೇ, ಎರಡೂ ಕ್ರಾಸ್ ಇರಬೇಕು. ಹಾಗಾದರೆ ಫಿಟ್ಟಿಂಗು ಚೆನ್ನಾಗಿ ಬರುತ್ತೆ. ನೀವು ಸ್ಟ್ರೈಟ್ ಬಟ್ಟೆ ತಗೊಂಡ್ರೆ ಚೆನ್ನಾಗಿ ಬರೋಲ್ಲ ಫ್ರೆಂಡ್ಸ್. ಅದು ಮೇನ್ ಕ್ಲಾತ್ ಆಗಲಿ ಲೈನಿಂಗ್ ಆಗಲಿ ಎರಡೂ ಕ್ರಾಸೇ ತಗೋಬೇಕು. ಫ್ರೆಂಡ್ಸ್ ಇವಾಗ ಕಟ್ ಮಾಡೋಣ ಫ್ರೆಂಡ್ಸ್. ಇದನ್ನ ದಯವಿಟ್ಟು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಫ್ರೆಂಡ್ಸ್. ಹಾಗೆ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ಫ್ರೆಂಡ್ಸ್. ಈ ಕಟಿಂಗ್ ವಿಡಿಯೋ ಏನು ನೋಡ್ತೀರಾ ನೀವು, ನಾಳೆ ಇದೇ ಬ್ಲೌಸಿಂದೇ ವಿಡಿಯೋ ಮಾಡಿ ಹಾಕ್ತೀನಿ. ಇದನ್ನು ನೋಡಿ ಅದು ನೋಡಿ ಖಂಡಿತ ನಿಮಗೆ ಅರ್ಥ ಆಗುತ್ತೆ.
ಫ್ರೆಂಡ್ಸ್, ಈ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಹಾಗೆ ಫ್ರೆಂಡ್ಸ್, ಒಂದು ಲೈಕ್ ಮಾಡೋದು ಮಾತ್ರ ಮರಿಬೇಡಿ. ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ.